ಹೀಗೆ ಮುಖ ಮೂತಿ ಎನ್ನದೆ ಮನಸೋ ಇಚ್ಛೆ ಎರಡೂ ಗುಂಪುಗಳ ನಡುವೆ ಮಾರಾಮಾರಿಯಾಗಿ ಬಡಿದಾಡಿಕೊಳ್ಳುತ್ತಿರುವ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ರಾಗಿಮಾಕಲಹಳ್ಳಿ ಗ್ರಾಮದಲ್ಲಿ. ಹೌದು, ರಾಗಿಮಾಕಲಹಳ್ಳಿ ಗ್ರಾಮದ ನರಸಿಂಹಮೂರ್ತಿ ಎಂಬುವವರು ಅದೇ ಗ್ರಾಮದ ಶಂಕರ್ ವಿರುದ್ಧ ಅರಣ್ಯ ಇಲಾಖೆಗೆ ಸರ್ಕಾರಿ ಜಾಗದಲ್ಲಿ ಮರಗಳು ಕಡಿದಿರುವ ಮಾಹಿತಿ ನೀಡಿದ್ದೀರೆಂದು, ಮರ ಕಡಿದಿರುವ ಗುಂಪಿನವರಿಂದ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದೀರೆಂದು ಆರೋಪಿಸಿ ಮತ್ತೊಂದು ಗುಂಪಿನ ಮೇಲೆ ಚಾಕು, ಕಲ್ಲುಗಳಿಂದ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಇನ್ನು ಗಲಾಟೆಯಲ್ಲಿ ಒಂದೇ ಕುಟುಂಬದ 4ವರಿಗೆ ಗಂಭೀರ ಗಾಯಗಳಾಗಿದ್ದು, ಅದರಲ್ಲಿ ನರಸಿಂಹಮೂರ್ತಿ ಎಂಬುವವರಿಗೆ ಚಾಕುವಿನ ಇರಿತದಿಂದ ಮುಖದ ಭಾಗದಲ್ಲಿ ಗಾಯಗಳಾಗಿದೆ. ಇನ್ನು ನರಸಿಂಹಮೂರ್ತಿ ತಾಯಿ ವೆಂಕಟಮ್ಮಗೆ ಕಾಲು ಮೂಳೆ ಮುರಿದಿದ್ದು, ಅಕ್ಕ ಪಾರ್ವತಮ್ಮ ಹಾಗೂ ಹೆಂಡತಿ ಪಲ್ಲವಿ ಕಣ್ಣಿಗೆ ಗಂಭೀರ ಗಾಯಗಳಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಅದೇ ಗ್ರಾಮದ ಮುರಳಿ ಶಂಕರ್, ರಾಜ ಹನುಮಯ್ಯ, ಅಜಯ್ ಹಲ್ಲೆ ಮಾಡಿ ಗ್ರಾಮದಿಂದ ಕಾಲ್ಕಿತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಗಾಯಾಳುಗಳು ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ. ಇನ್ನು ಈ ಘಟನೆಯು ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಕಾದು ನೋಡಬೇಕಿದೆ. ಸರ್, ನರಸಿಂಹಮೂರ್ತಿ ಸರ್, ರಾಗಮಾಕಲಹಳ್ಳಿ ಸರ್. ಏನಾಯ್ತು ಸರ್? ನಾವು ಆ ವಿಚಾರ ನಮಗೇನು ಗೊತ್ತಿರಲಿಲ್ಲ ಸರ್. ನಾವು ತೋಟದ ಹತ್ರ ಕುರಿಗೆ ಮೇವು ಹಾಕ್ತಾ ಇದ್ವಿ. ಶಂಕರ ಅನ್ನೋನು ನನಗೆ ಫೋನ್ ಮಾಡಿಬಿಟ್ಟು ಮನೆ ಹತ್ರ ಬಾರ ಅಂತ ಅಂದ. ನಾನು ಇದ್ಕೊಂಡು ಏನಪ್ಪ ಅಂದೆ. ನೀನೇನೋ ಬಾರ, ನೀನು ನಿಂತಿನೇ ಕಾಯ ಅಂದ. ಸರಿನಪ್ಪ, ಮನೆ ಹತ್ರ ಬರ್ತೀನಿ ಬಾ ಅಂದೆ. ನಮ್ಮ ಮನೆ ಹತ್ರ ನಾನು ಹೋದೆ. ಹೋಗೋಷ್ಟೊತ್ತಿಗೆ 4 ಜನ ಅವರು ಬಂದರು. ಶಂಕರ, ಮುರಳಿ, ಅಜಯ್, ಅಪ್ಪು, ರಾಜನಮಯ್ಯ ಅಂತ. ಅವರು ಇದು ಪಿಳ್ಳಾಂಜನಪ್ಪ ಮಕ್ಕಳು ಅಂತ ಬಂದುಬಿಟ್ಟು ಏನೋ ಮಾಡಿದ್ರು ಅಂದರೆ ಸಡನ್ನಾಗಿ ಏನೋ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀಯಂತೆ ಅಂತ. ನಾನು ಏನಕ್ಕಪ್ಪ ಕೊಡ್ವಿ, ನಿಮಗೂ ನಮಗೇನು ದ್ವೇಷ ಐತೆ, ಏನಕ್ಕೂ ಇಲ್ಲಲ್ಲ ಅಂತ ಅಂದೆ. ಅವರು ಮರ ಕೊಯ್ದಿದ್ದೀವಿ ನಾವು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನೀನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಅಂತ ಹೇಳಿದ್ರು. ಇಲ್ಲಪ್ಪ ನಾವು ಕೊಟ್ಟಿಲ್ಲ ಅಂದೆ. ಕೊಟ್ಟಿಲ್ಲ ಅಂತ ಹೇಳಿದ್ದಕ್ಕೆ ಹಿಂಗೆ ಅಂತ ಮಾತಾಡಿದೆ ಸರ್. ನೋಡಪ್ಪ, ಅವೆಲ್ಲ ಮಾತಾಡಬೇಡಪ್ಪ, ಏನು ರೌಡಿಸಮ್ ಥರ ಬರ್ತಾಯಿದ್ದೀರಾ ಏನು ಅನ್ನೋಷ್ಟೊತ್ತಿಗೆ ಹಿಡ್ಕೊಂಡ್ಬಿಟ್ಟು ಅವರು ನಮಗೆ ಚಾಕುವಲ್ಲಿ ಎಲ್ಲ ಹಾಕಿದ್ದಾರೆ ಸರ್. ಕೆನ್ನೆ ಮೇಗೆ, ಈ ಕಣ್ಣು ಹತ್ರ ನಮ್ಗೆ ಹಾಕಿದ್ದಾರೆ. ನಮ್ಮ ತಾಯಿಗೆ ಕಾಲಿಗೆ ಕಲ್ಲೆತ್ತಿ ಹಾಕಿದ್ದಾರೆ. ಕಾಲು ಕಟ್ಟಾಗಿದೆ ಸರ್, ಎಡಗಾಲು. ನಮ್ಮ ಮಿಸ್ಸಸ್ ಅವ್ರು ಅಡ್ಡ ಬಂದಿದ್ದಕ್ಕೆ ನಮ್ಮ ಮಿಸ್ಸಸ್ಗೆ ಕಣ್ಣಿಗೆ ಗುದ್ದಿದ್ದಾರೆ ಸರ್ ಕಲ್ಲಲ್ಲಿ. ನಮ್ಮ ಅಕ್ಕವರು ಅಡ್ಡ ಬಂದಿದ್ದಕ್ಕೆ ನಮ್ಮ ಅಕ್ಕವ್ರಿಗೂ ಕಣ್ಣಲ್ಲಿ ಬೆಟ್ಟು ಬಂದಂಗೆ ಹೊಡೆದಿದ್ದಾರೆ ಸರ್. ನಮ್ಮ ಮಾವವರು ಬಂದರು, ನಮ್ಮ ಮಾವವ್ರನ್ನೂ ಹೊಡೆದ್ರು ಸರ್. ನಾವು ಇರೋದು ಇಷ್ಟೇ ಜನ ಸರ್. ಅವ್ರು ಯಾರು ಒಂದು ಕುಟುಂಬನವರು ಸರ್? ಅವರೆಲ್ಲನೂ ಒಂದು ಕುಟುಂಬದವರೇ. ಒಬ್ಬ ಮಾತ್ರ ಮೊಮ್ಮಗ ಸರ್. ಏನು ವಿಷಯ, ಯಾಕೆ ಜಗಳ? ಅದೇ ಸರ್, 78 ಸರ್ವೆ ನಂಬರು ಕಲ್ಲು ಬಂಡೆ ಬಂದು ಸರ್ಕಾರಿ ಜಾಗ ಅಂತ 2 ಎಕರೆ 15 ಗುಂಟೆ ಇತ್ತು. ಎಲ್ಲಿ? ರಾಗಮಾಕಲಹಳ್ಳಿ ಸರ್. ಆ ವಿಚಾರ ನಮಗೆಲ್ಲ ಗೊತ್ತಿದೆ. ಆದರೆ ನಾವು ಇದುವರೆಗೂ ನಾವು ಅರ್ಜಿ ಏನೂ ಕೊಟ್ಟಿಲ್ಲ ಸರ್. ಎಲ್ಲನ ಅವರು ಮಾಡ್ಕೊತವ್ರೆ, ಎಲ್ಲನ ಮಾಡ್ಕೊಳ್ಳಿ ಬಿಡು ಅಂತ. ನಮಗೆ ಯಾಕಿತ್ತು, ಅವರು ರೋಡಿಸಮ್ ಮಾಡ್ತಾರೆ ಅಂದ್ಬಿಟ್ಟು ನಾವು ಬಿಟ್ಟಾಕಿದ್ದೀವಿ. ಅವ್ರು ಬಂದು ಮರ ಕೊಯ್ತಿರೋದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅವ್ರನ್ನ ಕೇಳಿದ್ದಕ್ಕೆ ನಮ್ಮನ್ನು ಬಂದು ನೀವೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀಯಾ ಅಂದ್ಬಿಟ್ಟು ಸಡನ್ನಾಗಿ ಬಂದು ನಮಗೆ ಅಲ್ಲೇ ಮಾಡಿದ್ದಾರೆ ಸರ್. ಈಗ ನಾವು ಬಂದು ಈ ಸರ ಆಂಬುಲೆನ್ಸಲ್ಲಿ ಬಂದ್ವಿ. ಸ್ವಲ್ಪ ಲೇಟ್ ಆಯಿತು ಆಂಬುಲೆನ್ಸ್ ಬರೋದು. ಬ್ಲಡ್ ಎಲ್ಲ ಜಾಸ್ತಿ ಹೋಗ್ತಾಯಿತ್ತು. ನಾವು ಸೀದಾ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿ ಅಲ್ಲಿಂದ ಮೆಮೊ ಬರೋದು ಲೇಟ್ ಆಗುತ್ತೆ ಅಂತ ನಮ್ಮ ಕೈಲಿ ಅಲ್ಲಿ ಅವ್ರು ಬಂದು ಅಲ್ಲಿ ಪ್ರಾಣಭಯಕ್ಕೆ ಆಗ್ತಾಯಿದ್ರು. ಅಲ್ಲಿಂದ ಬಂದು ನಾವು ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಡ್ತಾಯಿದ್ವಿ ಸರ್. ನನ್ನ ತಮ್ಮನ ನೋಡಿಯೋಕೆ ಬಂದರು. ನನ್ನ ತಮ್ಮನ ಬಿಡಿಸ್ಕೊಂಡು ನಾನು ಅಷ್ಟೊತ್ತಲ್ಲಿ ರಾಜು ಅಂತ ಬಂದುಬಿಟ್ಟು ಬಳೆ ಇದು ಕೈಯಲ್ಲಿ ಇರುತ್ತೆ ಸರ್, ಅದರಲ್ಲಿ ಹಾಕಿ ಗುದ್ದಿದ್ದಾರೆ ಸರ್. ಗುದ್ದುಬಿಟ್ಟು ಎಳೆಯೋದ್ರಲ್ಲಿ ನೈಟಿ ಇದು ಎಲ್ಲ ಸಿಗ್ದಾಕಿದ್ದಾರೆ ಸರ್ ಅವರು.
ಏನಾಗಿದೆ ನಿಮಗೆ? ನಮಗೆ ಕಣ್ಣಿಗೆ ಹೊಡೆದಿದ್ದಾರೆ ಸರ್, ಕಣ್ಣಲ್ಲಿ ಬ್ಲಡ್ ಬರ್ತಾ ಇದೆ, ತೆಗಿಯೋಕ್ಕೆ ಆಗ್ತಾ ಇಲ್ಲ ಸರ್ ಕಣ್ಣು. ಯಾರ್ಯಾರ ಮೇಲೆ ಕರೆದಾಗ ಸರ್ ಇನ್ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ದು? ನನ್ನ ತಮ್ಮನ್ನ ಹೊಡಿತಾ ಇದ್ರು ಸರ್, ಬಿಡಿಸ್ಕೊಳೋಣ ಅಂತ ಹೋದ್ರೆ ಸರ್ ಅಲ್ಕ ಹೋಗೋ ಅಷ್ಟೊತ್ತಿಗೆ ಅವ್ರು 4 ಬಂದಿದ್ರು. ನನ್ನನ್ನು ಜಾಸ್ತಿ ಹೊಡೆದಿದ್ದೆ ಅಂದರೆ ರಾಜು ಅಂತಾನೆ ಸರ್. ಆ ಹುಡ್ಗ ಕಣ್ಣಿಗೆ ಹಾಕಿ ಹೊಡೆದು ಬಿಟ್ರು. ಏನ್ರಲ್ಲಿ? ಬಳೆನಾಗ ಸರ್ ಕೈಗೆ ಹಾಕೊಂಡಿರ್ತಾರಲ್ಲ ಅದ್ರ. ತಾಡುನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.